ಹುಟ್ಟಿ ಬೆಳೆದವ್ರು ಖಾಲಿ ಮಾಡಿ ಎತ್ತಾಗ ಹೋಗೋದಪ್ಪ. ಇನ್ನೆಲ್ಗ ಹೋಗೋದು? ಬೊಂಬಾಯಿಗೆ ಹೋಗೋಣ. ಬೊಂಬಾಯಿಗೆ ಹೋಗಿ ಏನ್ ಮಾಡ್ತಿಲ್ಲ? ಬಾಲಿವುಡ್ ಸೇರ್ಕೊಳ್ಳೋದು. ಜುಮಕ ನೀ ಅಂಬಳೀಸ್ ಮಾಡೋದ್ ಬಿಟ್ಬಿಡು, ಸೀದಾ ಬಾಂಬೆಗೆ ಹೋಗಿ ಶಾರುಖ್ ಖಾನ್ ವಿಲೇಜ್ ವುಮೆನ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಅಂತ 5 ಸ್ಟಾರ್ ಹೋಟ್ಲ್ ತೆಗಿ ಕಿತ್ಗಳು ನೋಡುತ್ತೆ. ಮತ್ತೆ ಇಟ್ಗೂ ಸೊಪ್ಕೊ ಬರೋದ್ ಮಾತಾಡ್ಲ. ಸರ್ಕಾರ ನೋಟಿಸ್ ಕೊಟ್ಟದೆ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ರೆ ಇವನು ಬೊಂಬಾಯಿಗೆ ಹೋಯ್ತಾನಂತೆ. ಬೊಂಬಾಯಿಗೆ ಯಾಕೆ? ಎಂಜಿಲ್ ಲೋಟ ತೊಳಿಯಕ? ಕುರ್ಬಯ್ಯ, ಎಲ್ರಿಗೂ ನೋಟಿಸ್ ಬಂದ್ ಕುಂದದೆ. ಎಲ್ಲ ನಿಮ್ ಎಮ್ ಎಲ್ ಎ ಓಟ್ ತಗೊಂಡ್ ಪಾತೇನ ಇಲ್ಲ. ನನಗೂ ಬಂದದ. ಎಮ್ ಎಲ್ ಎ ಸಾಹೇಬ್ರಿಗೆ ನಮ್ಮ ತಾಯಿ ಸತ್ತಲು ಶಾನ ಬೇಜಾರಾಗ್ಬಿಟ್ಟಿದ್ಯಪ್ಪ. ಗಳ 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 ಹತ್ತು ಬಿಟ್ರು. ಅವ್ರಿಗೆ ನಾವ್ ಈ ಊರ್ ಬಿಡೋದು ಅವ್ರಿಗೂ ಇಷ್ಟಿಲ್ಲ. ಆದ್ರೆ ಯಾರನ್ ಕೇಳ್ತದ? ಸರ್ಕಾರ ಕೇಳ್ತದ? ಅದಕ್ಕೆ ಈ ಪರಿಹಾರ ಮೊತ್ತವ ಜಾಸ್ತಿ ಕೊಟ್ಟೇ ಕೊಡಿಸ್ತೀನಿ ಅಂತ ಈಗ ಫೋನ್ ಮಾಡಿದ್ರಪ್ಪ. ಪರಿಹಾರ ತಗೊಂಡು ಏನಪ್ಪ ಮಾಡೋದು? ಎಕರೆಗೆ 50,000 ರೂಪಾಯಿ ಕೊಟ್ರು, ಅದರಲ್ಲಿ ಬೆಂಗಳೂರಿನಲ್ಲಿ ಒಂದ್ ಬೀಡ ಅಂಗಡಿನೂ ಮಡಗಕ್ಕೆ ಆಯಕಿಲ್ಲ. ಇವು ಬೆಳೆದು ಉದ್ಧಾರ ಆಗಿದ್ದ ಅಷ್ಟಾಗ ಐತೆ, ಬಂದಾಗ ತಗೊಂಡ್ ಹೋಗೋಣ ನಡಿಲ್ಲ. ಒಂದು ನೋಟಿಸ್ ಬಂದ್ ಕೂಡ್ಲೆ ಊರ್ ಬಿಟ್ಟು ಓಡೋಗೋದಿಕ್ಕೆ, ಅವ್ರು ಕೊಡೋ ಭಿಕ್ಷೆನ ಸ್ವೀಕರಿಸೋದಿಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದೀರಲ್ಲ, ನೀವೆಲ್ಲ ನಿಜವಾಗ್ಲೂ ಮಣ್ಣಿನ ಮಕ್ಳಿನ್ರಿ. ಪರದೇಶದವರು ನಮ್ ದೇಶಕ್ಕೆ ಬಂದ್ ಕೂಡ್ಲೆ ಇಡೀ ದೇಶನ ಹರಿಮಾಣದಲ್ಲಿ ಇಟ್ಬಿಟ್ಟು ಅವ್ರಿಗೆ ಒಪ್ಸಿದ ಹಾಗಿದೆ ನಿಮ್ಮೆಲ್ರಿ ನಡವಳಿಕೆ. ನಮಗೂ ಈ ಊರ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಹೂವಯ್ಯ. ಆದ್ರೆ ಸರ್ಕಾರನ ಎದುರಾಕೊಂಡ್ ಬದುಕಕ್ಕಾಯ್ತದ? ಸರ್ಕಾರ ಅಂದ್ರೆ ಯಾರು? ನಾವೇ ಸರ್ಕಾರ. ನಾವಿದ್ರೆ ಸರ್ಕಾರ. ಇದು ನಮ್ಮ ಹಿರಿಯರು ಬಾಳಿ ಬದುಕಿದ ಜಾಗ. ಇಲ್ಲಿ ನಮ್ಮ ಮನೆ, ಮಠ, ಭೂಮಿ, ಕಾಣಿ, ದೇವಸ್ಥಾನ, ಹಬ್ಬ ಆಚರಣೆ ಎಲ್ಲ ಇದೆ. ನಾವಿದನ್ನ ಉಳಿಸ್ಕೋಬೇಕು. ಒಪ್ತಿರೇನೆಯಾ? ಆಗ್ಬೋದು. ಹಾಗಾದ್ರೆ ನಿಮ್ಮೆಲ್ರ ಪರವಾಗಿ ಈ ನೋಟಿಸ್ಗೆ ನಾನು ಉತ್ತರ ಕೊಡ್ತೀನಿ. ಒಂದು ಕಾಡಲ್ಲಿ ಹಸಿದ ಹೆಬ್ಬುಲಿ ಇತ್ತಂತೆ. ಅದರ ಕಣ್ಣಿಗೆ ಒಂದು ಜಿಂಕೆ ಕಾಣಿಸ್ಕೊಳ್ತಂತೆ. ಆ ಜಿಂಕೆನ ಬೇಟೆಯಾಡಬೇಕು ಅಂತ ಅಟ್ಟಿಸ್ಕೊಂಡು ಹೋದಾಗ ಆ ಜಿಂಕೆನೇ ತಿರುಗಿ ಬಿದ್ದು ಹುಲಿನ ಸಾಯಿಸ್ಬಿಡ್ತಂತೆ. ಲಾಯರ್ ಸುಳ್ಳು ಹೇಳ್ತಾರೆ, ಆದ್ರೆ ಈ ರೇಂಜ್ಗೆ ಅಂತ ಗೊತ್ತಿರ್ಲಿಲ್ಲ. ಲಾಯರ್ ಕೆಲಸ ಮಾಡೋ ಅಂದ್ರೆ ಕತೆ ಹೇಳ್ತೀಯಾ? ಜಿಂಕೆ ಎಲ್ಲಾದ್ರೂ ಹುಲಿನ ಸಾಯಿಸಕ್ಕಾಗತ್ತೇನೋ? ಆಗಲ್ಲ ಅಲ್ವಾ? ಜಿಂಕೆ ಹುಲಿನ ಸಾಯಿಸಕ್ಕಾಗಲ್ಲ ತಾನೆ? ಈ ಕೇಸನ್ನ ನಾವು ಗೆಲ್ಲಕ್ಕಾಗಲ್ಲ. ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕಾಗತ್ತ ಮರ? ನಿನಗೆ ಬುದ್ಧಿ ಇದೆಯಾ? ನೋಡು, ದ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ 1957. ಇದನ್ನು ಓದಿ ನೋಡು, ಗೊತ್ತಾಗುತ್ತೆ. ಚಾಪ್ಟರ್ ನಂಬರ್ 5, ಪೇಜ್ ನಂಬರ್ 280. ಓದು ಆ ಮೈನಿಂಗ್ ಪುರಾಣನ. 1 ಟನ್ ಕಬ್ಬಿಣದ ದರನ್ನ ಎತ್ಕೊಳ್ಳೋದಕ್ಕೆ ಸರ್ಕಾರ ಕಟ್ಟೋದು ಬರೀ 19 ರೂಪಾಯಿ. 19 ರೂಪಾಯಿ ಕಟ್ಟಿ 100 ಕೋಟಿ ಲಾಭ ಮಾಡ್ತಾರೆ, ಗೊತ್ತಾ? ಆ ವಿದ್ಯಾದೇವತೆ ಸರಸ್ವತಿನೇ ಕರಿಕೋಟ್ ಹಾಕೊಂಬಂದ್ರು ಈ ಕೇಸ್ ಗೆಲ್ಲೋಕಾಗಲ್ಲ. ತಿಳ್ಕೊ. ಬಹುರಾಷ್ಟ್ರೀಯ ಕಂಪನಿಗಳು ಅಂದ್ರೆ ಏನ್ ತಿಳ್ಕೊಂಡೆ? ಬ್ರಹ್ಮ ರಾಕ್ಷಸರಿದ್ದ ಹಾಗೆ. ಹಣದ ಥೈಲಿ ಕೊಟ್ಟು ಎಲ್ಲರನ್ನು ಕೊಂಡ್ಕೊಳ್ತಾರ ಅವರು. ನೀನೊಂದು 10-20 ಜನ ರೈತರು ಕಟ್ಕೊಂಡು ಹೋರಾಡ್ತೀಯಾ? ಹೋರಾಡಿ ಗೆಲ್ತೀಯಾ? ಗೆಲ್ಲಿಕ್ ಸಾಧ್ಯನಾ ನಿನ್ ಕೈಲಿ? ಯಾಕಾಗಲ್ಲ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಜಿಲ್ಲೆ ಟ್ರೈಬಲ್ ಜನ 10 ವರ್ಷ ಸತತವಾಗಿ ಹೋರಾಡಿ ಸರ್ಕಾರನ ಬಿರ್ಲಾ ಗ್ರೂಪ್ ನ ಸೋಲ್ಸಿದ್ದಾರೆ ಅಂದ್ಮೇಲೆ ನಮ್ ಕೈಲಿ ಯಾಕಾಗಲ್ಲ? ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಾನು ಓದಿದ್ದೀನಿ ಕಣೋ. ಆ ನಿಮಲಪಾಡು ಅನ್ನೋ ಟ್ರೈಬಲ್ ಹಳ್ಳಿಗಳ ಪರವಾಗಿ ಹೋರಾಟ ಮಾಡ್ಲಿಕ್ಕೆ NGOಗಳು ಸಮತ ಅಂತಿದ್ರು. ನಿನ್ನ ಜೇನುಕೊಪ್ಪದ ಪರ ಯಾರಿದ್ದಾರೆ? ನಾವು ಹೈಕೋರ್ಟ್ ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೇಕಾದ್ರೆ 3ನೇ ವ್ಯಕ್ತಿ ಇರಬೇಕು. ನೀನ್ ಹಾಕೋಕ್ಕಾಗಲ್ಲ. ಅಂಥವ್ರು ಯಾರಿದ್ದಾರೆ? ನೀನಿದೆಯಲ್ಲಪ್ಪ, ನಂಬಿಕೆ. ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ನಾನ್ ಬಂದಿದ್ದೀನಿ. ನಾನ್ ಮಾತ್ರ ಅಲ್ಲ, ನಮ್ಮ ಊರಿನ ಜನಗಳೆಲ್ಲ ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ, ನೀನ್ ನಮ್ಗೆ ಒಳ್ಳೇದ್ ಮಾಡು, ಆಯ್ತಾ? ನಮ್ಮ ಈ ವ್ಯವಸ್ಥೆ ಕೆಟ್ಟ ಹಾಳಾಗಿರ್ಬೋದು, ಆದ್ರೆ ವ್ಯವಸ್ಥೆನಲ್ಲೂ ಭರವಸೆ ಇಟ್ಕೋಬಹುದು ಅನ್ನೋದನ್ನ ಮಾತ್ರ ಮರಿಬೇಡಿ. ಆಲ್ ದ ಬೆಸ್ಟ್. ಅಮ್ಮ, ನಾನು ಮದ್ವೆಗೆ ಬರ್ತೀನಿ. ಬಾವಾ ಬಾ. ನೀನ್ ಬರ್ದೇ ಇದ್ರೆ ಮದ್ವೆ ಆಯ್ತದ? ಅಲ್ಲಿ ಎಲ್ಲ ಕೇಳ್ತಾರೆ ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ. 10ನೇ ಕ್ಲಾಸು 10ನೇ ಸಲ ಫೇಲ್ ಆಯ್ತು ಅಂತ ಹೇಳಿದಂತೆ ಬಾವಾ. ಏಯ್, ನೆಟ್ಟಿಗೆ ಒಂದ್ ಜೊತೆ ಬಟ್ಟೆ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ. ಮದ್ವೆಗೆ ಬರ್ತಾಳಂತೆ. ಮದ್ವೆಗೆ ತಟ್ಟೆ ತಗೋ, ತೊಳೆದಿಡು. ನೀನು ಅವ್ರ ತರಾನೇ ಓದಿ ಪಾಸ್ ಆಗಿ ಕಾಲೇಜ್ಗೆ ಹೋಗಿದ್ರೆ ಈ ತರ ಆಗ್ತಿತ್ತ ಮಗಳೇ? ವಿದ್ಯಾವಂತರಾಗೋದು ಯಾಕೆ ಗೊತ್ತಾ? ಈ ರೀತಿ ಅವಮಾನಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ. ಅಪ್ಪ ಬಾ, ಲೇಟ್ ಆಯ್ತು, ತಲೆ ಬಾಚು.
ಎಲ್ಲಾ ಪ್ರಶ್ನೆಗಳು ಸರಿಯಾಗಿ ಉತ್ತರ ಬರೀಬೇಕು. ಯಾವ ಪ್ರಶ್ನೆ ಬಿಡಬಾರ್ದು. ಹೂವಣ್ಣ ನಿನ್ ಮಕ್ಕಳು ಊಟ ಬಿಟ್ಟು ಹೋದ್ರು. ಮರ್ತು ಊಟದಲ್ಲಿ ಏನಪ್ಪ ಮಾಡೋದು? ಬರೋದೊಂದೇ ಬಸ್ಸು, ಈಗ ಏನ್ ಮಾಡ್ತಿ? ಇದೆಲ್ಲಪ್ಪ ನಟರಾಜ ಸರ್ವೀಸು. ಬರ್ತೀನಿ. ಸ್ಕೂಲ್ಗೆ ಹೋಗ್ಬಾರ್ದು, ಪುಸ್ತಕ ಓದ್ಬಾರ್ದು, ಪರೀಕ್ಷೆ ಬರಿಬಾರ್ದು, ಪಾಸ್ ಆಗ್ಬಾರ್ದು. ಇದು ನಮ್ಮ ಶಾಲೆ. ಅಲ್ಲೋಡಿ ಅಪ್ಪ. ಅಪ್ಪ ನೀವಿಲ್ಲಿ ಯಾಕೆ ಬರಕ್ ಹೋದ್ರಿ? ಊಟನ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಮಕ್ಳ, ಅದಕ್ಕೆ ಬಂದೆ. ಇಲ್ಲೇ ಏನಾದ್ರೂ ತಿನ್ಕೋತಿದ್ರಿ? ಎಲ್ಲಾದ್ರೂ ಉಂಟಾ? ಪರೀಕ್ಷೆ ಬರ್ದು ಸುಸ್ತಾಗಿರ್ತೀರಾ. ಬನ್ನಿ, ಹೊಟ್ಟೆನ ಬಹಳ ಹೊತ್ತು ಖಾಲಿ ಬಿಡಬಾರ್ದು. ಬನ್ನಿ. ಪರೀಕ್ಷೆಲಿ ಹೇಗ್ ಮಾಡಿದ್ಯಾ? ಎಲ್ಲಿ? ಓಹೋ, ಮೊಗ್ಗು ಕಸಿ ವಿಧಾನವನ್ನು ವಿವರಿಸಿ. ಈ ಪ್ರಶ್ನೆಗೆ ಏನು ಉತ್ತರ ಬರ್ದಿದ್ಯಾ? ಮಲ್ಟಿಪ್ಲಿಕೇಶನ್ ಬೈ ದಿ ಜರ್ಮಿನೇಟೆಡ್ ಸೀಡ್ಸ್ is called as bud grafting. ತಪ್ಪು. ಬಡ್ ಗ್ರಾಫ್ಟಿಂಗ್ ಅಂದ್ರೆ ಇಟ್ ಇಸ್ ದ ಪ್ರಾಸೆಸ್ ಆಫ್ ಗ್ರಾಫ್ಟಿಂಗ್ ದ ಬರ್ಡ್ಸ್ ಫ್ರಮ್ ದ ಡಿಸೈರ್ಡ್ ವೆರೈಟಿ ಟು ದ ಅನದರ್ ವೆರೈಟಿ. ಹೋಯ್ತಲ್ಲ 2 ಮಾರ್ಕ್ಸ್. ಅಯ್ಯಯ್ಯೋ, ಗೊತ್ತಿತ್ತು, ಆತರ ಮಾಡ್ದೆ. ನೀನ್ ಯಾವಾಗ್ಲೂ ಹೀಗೇನೆ, ಎಲ್ಲಾ ವಿಷಯದಲ್ಲೂ ಆತುರ ಮಾಡ್ತೀಯ. ಅದಕ್ಕೆ ಹೇಳೋದು ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ. ಏನಮ್ಮ, ನೀನ್ ಹೇಗ್ ಮಾಡಿದ್ಯಾ? ಅಪ್ಪ, ಈ ಬಿಸಿಲಲ್ಲಿ ಊರಿಂದ ನಡ್ಕೊಂಡ್ ಬಂದ್ರ? ಯಾರು ಹೇಳಿದ್ದು? ನಡ್ಕೊಂಡು ಬಿಸಿಲ್ನ ಹೊತ್ಕೊಂಡು ಬಂದೆ. ಅಪ್ಪ, ಪೇಟೆ ಕರ್ಕೊಂಡೋಗಿ ಏನಾದ್ರೂ ಕೊಡ್ಸಪ್ಪ. ಇದಕ್ಕೇನು ಕಡಿಮೆ ಇಲ್ಲ. ಆಹಾ, ನೀವು ಇವ್ರ ಜೊತೆ ಬರ್ತಾ ಇದ್ದೀರಿ? ಅವಳಲ್ಲಿ? ಯಾರು? ಅರೆ, ಮಲ್ಲಿಕಾ. ಛೇ 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 ಛೇ, ಎಂತ ಕೆಲ್ಸ ಆಗೋಯ್ತು. ಈ ಮಕ್ಕಳಿಗೆ ಊಟ ಕೊಡಕ್ಕೋಗಿ ಆ ಮಗಳನ್ನ ಮರ್ತು ಬಿಟ್ನೆ. ನನ್ನೂ ಒಂದಿನ ಮರ್ತ್ ಬಿಡ್ತೀರಾ ಅಷ್ಟೇ. ಅವ್ರಿಗೇನಾಯ್ತೋ ಏನೋ, ಹೋಗಿ ಹುಡ್ಕ್ಯಾಂಗ್ ಬನ್ನಿ, ಹೋಗಿ. ಲೇ 7 ಕತೆ ವಯಸ್ಸಾಯ್ತು, ಕತ್ಲಾಗಕ್ ಮುಂಚೆ ಮನೆಗ್ ಬರೋಕ್ ಆಗಕ್ಕಿಲ್ವಾ? ನಾನ್ ಬರೋವರ್ಗು ಮಲ್ಗೆ ತೋಟದಲ್ಲೇ ಇರ್ಬೇಕು ಅಂತ ಅಪ್ಪನೇ ಹೇಳಿದ್ದು. ತುಂಬಾ ಸುಸ್ತಾಗಿ ಬಂಡೆ ಮೇಲೆ ಮಲ್ಕೊಂಡಿದ್ಲು. ನಾನೇ ಎಬ್ಬಿಸ್ಕೊಂಡ್ ಕರ್ಕೊಂಬಂದೆ. ಉಗ್ರಿ ಒಳ್ಳೆಯವನು, ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಗತಿ? ಉಗ್ರಿ, ನಿನ್ಗೆ ಒಳ್ಳೇದಾಗ್ಲಪ್ಪ, ಹೋಗ್ಬಾ. ನಾನ್ ಬೇಕು ಅಂತ ಮಾಡ್ಲಿಲ್ಲ ಮಗಳೇ. ನೀನು ಓದಿ ಅವ್ರ ತರ ಕಾಲೇಜ್ಗೆ ಹೋಗಿ ಓದಿ ಪಾಸ್ ಆಗಿದ್ರೆ ಅವಮಾನಗಳಿಂದ ತಪ್ಪಿಸ್ಕೋಬಹುದಾಗಿತ್ತು ಅಂತ ಹೇಳ್ತಿಲ್ವಪ್ಪ. ಓದ್ ಪಾಸ್ ಆಗೋದು ತುಂಬಾ ಸುಲಭ ಅನ್ಕೊಂಡಿದ್ಯಲ್ಲ? A+B² ಏನ್ ಹೇಳ್ ನೋಡೋಣ? ನಮ್ಮೂರ್ ಸುತ್ತ ಅರಳ ಹೂಗಳ ಹೆಸರಲ್ಲಿ ನೋಡೋಣ. ನಾನೆಲ್ಲ ಕರವೀರ, ಕಣಗ್ಲೆ, ಕೋಟೆ ಹೂ, ಚದರಂಗಿ, ಚಂದ್ರಕಾಂತಿ, ಸಂಪಿಗೆ, ಸೇವಂತಿಗೆ, ಶಂಖಪುಷ್ಪ, ಸೋನೆ ಹೂ, ಸೂಜಿ ಮಲ್ಗೆ, ಮಾಗ್ಯ ಮಲ್ಗೆ, ಮಧ್ಯಾಹ್ನ ಮಲ್ಗೆ, ಗೋಕರ್ಣ ಮಲ್ಗೆ, ಅತ್ರ ಮಲ್ಗೆ, ಪ್ರದೋಷ್ ಮಲ್ಗೆ, ರತ್ನ ಗಂಟಿಗೆ, ಮೀಸೆ ಗಂಟಿಗೆ, ನಂಜಾಟೆ, ನಿತ್ಯ ಪುಷ್ಪ, ದಾಸವಾಳ, ಮಂದಾರ, ಕೇದಿಗೆ, ಕಾಡ್ ಮಲ್ಗೆ. ಸಾಕು ನಿಲ್ಸು. ಸಾಕು ಹೋಗ್ಲಿ. ಹುರ್ಗಿ ಹೂ ಎಷ್ಟ್ ವರ್ಷಕ್ಕೊಂದ್ಸತಿ ಹೂ ಬಿಡ್ತದೆ ಹೇಳ್ ನೋಡೋಣ. ಇದೆಲ್ಲ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಪುಸ್ತಕದ ಬದನೆಕಾಯಿನ ಸಾರ್ ಮಾಡಕ್ಕಾಗಲ್ಲಮ್ಮ. ತಿಳ್ಕ, ಗುರ್ಗಿ ಹೂ 12 ವರ್ಷಕ್ಕೊಂದ್ಸಲಿ ಹೂ ಬಿಡ್ತದೆ. ಬರೀ ಪುಸ್ತಕದ ಹುಳು ಆಗಿದ್ರೂ ಪ್ರಯೋಜನ ಇಲ್ಲ. ಹಾಗಂತ ಅನಕ್ಷರಸ್ಥರಾಗಿ ಉಳಿದ್ರೂ ಅಪಾಯನೇ. ಮನುಷ್ಯನಾದವನಿಗೆ ಲೋಕಾನುಭವನೂ ಬೇಕು, ಪುಸ್ತಕದ ಜ್ಞಾನನೂ ಬೇಕು. ಅರ್ಥ ಆಯ್ತಾ? ನನ್ಗೂ ತಿಳಿಯಂಗ್ ಮಾತಾಡೋಕಾಗಕ್ಕಿಲ್ವಾ? ಗಂಧದ ಕುಡಿ ಮಜ್ಜಿಗೆ ತಂಬಳಿ ಮಾಡ್ತೀನಿ, ಬನ್ನಿ. ಗೆಡ್ಡಯ್ಯ, ಗೆಡ್ಡೇಶ, ಗೆಡ್ಡಣ್ಣ, ಗೆಡ್ಡಪ್ಪ. ದುಬೈಗೆ ಹೋಗಿ ದುಡ್ಡು ಮಾಡ್ತೀನಿ ಅಂತ ನೆಲದ ಬಿದ್ದು ಹೋದೆಲ್ಲೋ. 10 ಜನ ನಿನ್ನ ಬರ್ತಿದ್ರಲ್ಲೋ. ಯಾಕೆ
ಎಷ್ಟ್ ಕೊಡ್ತೀವಿ ಅಂತ ಮದುವೆ ಮಾಡ್ಕೊಳಕ್ಕೆ ಐಸಿ ನಾನೆಲ್ಲೋ ಕಲ್ ತಗೊಂಡು ಹೊಡೆಯಕ್ಕೆ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ದೇವ್ರೆ ಇದ್ದೊಬ್ಬಗನು ಕಿತ್ಕೊಂಡಲ್ಲ ಇಟ್ಕೊಂಡಲ್ಲ. ಗಂಡಸರಾಗಲಕ್ ನಾಲ್ಗೆ ಹಾಕಲ್ವಾ ನಾವಿರೋದ್ಯಾಕೆ ನೀನ್ ಶುರು ಮಾಡಕ ಸಾಕ್ಬಿಡ್ಲಾ ಇನ್ನವ್ರ ಹತ್ಕೊಳ್ಳಿ. ಒಲ್ಲೆ ಒಲ್ಲೆ ಅಂತ ಒಂಬತ್ ಮುದ್ದೆ ಉಂಡಲ್ಲ ಸಾಕು ಸಾಕು ಅಂತ ಸಾಕಿದ ಕೋಳಿನೆಲ್ಲ ತಿಂದಲ್ಲ ಬೇಡ ಬೇಡ ಅಂತ ಒಂದು ಕುರಿ ಬಾಡೆಲ್ಲ ತಿಂದಲ್ಲ ಚಿಗಪ್ಪ ಎಕ್ಸಾಕ್ಟ್ಲಿ ಯಾಕೋ ಹಳೋ ಕಾಂಪಿಟೇಷನ್ ತರ ಕಾಣ್ತದೆ. ಪೋ ಇದು ಸರಿ ಅಲ್ಲ, ನಮ್ಮ ನೆಲೆ ಮುಂದೆ ಕೂಡಿಸ್ಬಿಟ್ಟು ನೀವ್ ಅಲ್ತಾ ಕೂತ್ಕೊಂಡ್ಬಿಟ್ರೆ ಏನ್ ಚಂದ. ಅಸಹ್ಯ. ಥೂ. ಗೆಡ್ಡೆ ನೆನ್ಪಾದ್ರೆ ನನ್ ಕಣ್ಣು ಚುರ್ರಂತದೆ ಕಣ್ಣ ಸೀರಾ. ನಮ್ ಕರಳು ಚೂರು ಅಂತ ಐತೆ. ಅತಿಥಿಗಳನ್ನ ಕಾಯಿಸ್ಬಾರ್ದು ಕಾಲ್ಮವ. ಅಣ್ಣ ಅತಿಥಿ ಅಂದ್ರೆ ಯಾರು? ಯಾರು? ತಿಥಿ ಊಟ ಮಾಡೋನೆ ಅತಿಥಿ. ಹೇ. ಪ್ಲೀಸ್ ಸರ್ ಫುಡ್ ಐಸಾ. ಇನ್ಯಾರು ನನ್ ಮಗ ಅಂತ ತಿಳ್ಕೊಳ್ಳ ಉಗ್ರಿ. ನನ್ನೇ ನಿನ್ ಮಗ ಅಂತ ತಿಳ್ಕೊಳ್ಳೋಣ. ಯಾಕೆ ತಿಳ್ಕೊಳ್ಳಪ್ಪ, ನೀನಿನ್ನು ಬದುಕೆ ಇದೆಯಾ? ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಪೇಟೆಯಿಂದ ಯಾರು ನರ್ಸ್ ಬಂದಂಗ ಕಾಣ್ತದೆ. Nahi, Nahi. My Genghis Kala Jenkubaz Bahurullah from Dubai. ನಮ್ ಗೆಂಡೆ ಸ್ನೇಹಿತರು ದುಬೈಯಿಂದ ಬಂದವ್ರೆ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬನ್ನಿ ಸಾಕು, ಉಂಡು ಬನ್ನಿ, ಬನ್ನಿ ಉಣ್ಣಿ. ಮಾಡಿ ಒಂದ್ ಎಲೆ ತಾತ. ಚಿಗಪ್ಪ ಆ ಸೂಟ್ ಕೇಸ್ ಎಲ್ಲ ತಂದಿರೋದ್ ನೋಡಿದ್ರೆ ಎಕ್ಸಾಕ್ಟ್ಲಿ ಕಾಂಪನ್ಸೇಷನ್ ಕೊಡಕ್ ಬಂದಂಗ ಅದೇ. ರಿಯಲಿ ಕಾಳ ದೊಡ್ಡಪ್ಪ ಇಸ್ ವೆರಿ ಲಕ್ಕಿ. ಗೆಡ್ಡೆ ಸಾಯ್ಬೇಕಾದ್ರೆ ತನ್ ಕೊನೆ ಆಸೆ ಏನು ಅಂತ ನಿಮ್ ಕೈಲಿ ಹೇಳ್ಕಳ್ಸವ್ರ. ಅಪ್ಪ ಜಾನ್, ಅಮ್ಮಿ ಜಾನ್. ನೀನೇನ್ರ? ಅಯ್ಯೋ, ನಾನ್ ಬದುಕಿರ್ಬೇಕಾದ್ರೆ ನನ್ ತಿಥಿ ಮಾಡ್ತಾ ಇದ್ದೀರಾ, ಅದ್ರಲ್ಲೂ ನನ್ ತಿಥಿ ಊಟ ನನ್ಗೆ ತಿನ್ನಿಸ್ತಾ ಇದ್ದೀರಾ. ಅಯ್ಯೋ, ನಿನ್ ನೆಗದ್ ಬಿದ್ದು 4 ಜನ ಹೊತ್ಕೊಂಡಾಗ ನೀನ್ ಸತ್ತೋದೆ ಅಂತ ಕಾದ್ಕ ಬಂದಿತ್ತಲ್ಲೋ. ಅದಾ ನಾನ್ ದುಬೈಗೆ ಹೋಗ್ಬೇಕಾದ್ರೆ ನೀನ್ ದುಡ್ಡು ಕೊಡ್ಲಿಲ್ವಲ್ಲ, ಅದಕ್ಕೆ ನನಗ್ ಕೋಪ ಬಂದು ನಿನ್ ಪಾಲಕ್ ಸತ್ತೋಗಿದ್ದೆ ಅಂತ ಕಾಗ್ದ ಬರ್ತಿದ್ದೆ. ಅಯ್ಯೋ, ಈಗ ಯಾಕೆ ಬಂದೆ? ನಿನ್ ತಿಥಿ ಮಾಡಿ ಕೈಯಲ್ಲಿರೋ ದುಡ್ಡೆಲ್ಲ ಹಾಳು ಮಾಡ್ಕೊಂಡೆ. ಎಳಿಬೇಕೆ ಉಂಟ ಕೂತವೆ, ಕರ್ದಿದ ತಕ್ಷಣ ಒಕ್ಕರ್ಸ್ಕೊಂಡ್ಬರ್ತವೆ. ಎಳಿಬೇಕೆ. ನಿನ್ ಯಾಕೆ ಯಾವಾಗ್ಲೂ ಅಪ್ಪನ ಜೊತೆ ಜಗಳ ಕಾಯ್ತ್ಯಾ? ಯಾಕೆಂದ್ರೆ ನಿಮ್ಮ ಅಪ್ಪನ್ ಕಂಡ್ರೆ ಅಕ್ರ ಕಣೆ. ಅಕ್ರ ಅಂತ್ಯಾ? ಮತ್ ಯಾವಾಗ್ಲೂ ಕೆಕ್ಕರ್ಸ್ಕೊಂಡ್ ಜಗಳ ಕಾಯ್ತ. ಅಕ್ರ, ಜಗಳ, ಪ್ರೀತಿ ಎಲ್ಲ ಒಂದೇ ಕಣೆ. ನಿಮ್ಮಿಬ್ರಲ್ಲಿ ಯಾರು ಒಳ್ಳೆಯವರು? ನಾನೇಯಾ? ಯಾರ್ ಜಾಸ್ತಿ ಪ್ರೀತಿ ಮಾಡೋರು? ನಾನೇ